அவர் கொடுக்குற ஆசீர்வாதத்தில் எங்களுக்கு கொடுக்குற இது இந்த அரிசி எல்லாமே அவருக்கு பர்க்கத்தாகணும். இன்னும் மேலுக்கு மேலே அவர் உண்மையாக நல்லபடியாக இருக்கணும். இயேசு பண்ணும் சாமி. टैंड्री रोड बिलाल मस्जिद के पास जो है सोशल वर्कर हनीफ जो है कई सालों से जो है लोगों में राशन तकसीम करते आ रहे हैं। हर त्यौहार के मौके पर, चाहे हिंदू का हो या मुसलमान का हो या क्रिश्चियन का हो, हर मज़हब के लिए जो है वो राशन तकसीम कई सालों से करते आ रहे हैं। इसके साथ साथ जो है स्कॉलरशिप्स का हो या बच्चों के स्कूल के टाइम पर जो स्कूल की चीज़ें देने का होता है उसका काम हो, वो बाखूबी निभाते हुए आ रहे हैं। तो चलिए देखते हैं, आज भी क्रिसमस के मौके पर जो है क्रिश्चियंस को जो है कई सारे ज़रूरतमंदों को उन्होंने वहाँ पर राशन तकसीम किया है। तो चलिए सुनते हैं हनीफ भाई का और वहाँ के जो लोग हैं उनका क्या कहना है इस मामले पर। அவர் கொடுக்குற ஆசீர்வாதத்தில் எங்களுக்கு கொடுக்குற இது இந்த அரிசி எல்லாமே அவருக்கு பர்க்கத்தாகணும். இன்னும் மேலுக்கு மேலே அவர் உண்மையாக நல்லபடியாக இருக்கணும். இயேசு பண்ணும் சாமி. ನನ್ನ ಹೆಸರು ಥಾಮಸ್ಸು, ವೆಂಕಟೇಶ್ವರ ಭಾರತ್ ಮಾತಾ ಲೇಔಟಲ್ಲಿದ್ದೀನಿ. ಅನಿಲ್ ಭೈ ಅವರು ನಮ್ಮ ಮನೆ ಲೈನ್ಗೆ ಎಲ್ಲರಿಗೂ ಬಂದು ರೇಷನ್ನು, ಬುಕ್ಕು, ಮಕ್ಕಳಿಗೆ ಬುಕ್ಕು, ಯಾವುದೇ ಹಬ್ಬ ಬರಲಿ, ಯಾವುದು ಹಬ್ಬ ಅಂತ ಇಲ್ಲ, ಯಾವುದೇ ಹಬ್ಬ ಬರಲಿ ಅವ್ರು ಬಂದು ನಮ್ಮ ಲೈನ್ಗೆ ಅವ್ರಿಗೆ ಎಲ್ಲರಿಗೂ ಮನೆಗೆ ಕರ್ದು ಕೊಡ್ತಾರೆ. ಎಲ್ಲ ಹಬ್ಬಕ್ಕೆ, ಮುಸ್ಲಿಮ್ ಹಬ್ಬ, ಕ್ರಿಶ್ಚಿಯನ್ ಹಬ್ಬ, ಪೊಂಗಲಿಗೆ, ಆಮೇಲೆ ಸ್ಕೂಲು ಓಪನ್ ಆಗೋಕ್ಕೆ ಮುಂಚೆ ಮಕ್ಕಳಿಗೆ ಎಲ್ಲರಿಗೂ ಅವ್ರು ಭೇದ ಬಾಧ ಅಂತ ಹಿಂದೂ ಮುಸ್ಲಿಮ್ಸ್ ಏನು ನೋಡಲ್ಲ, ಎಲ್ಲರಿಗೂ ಬಂದು ಮನೆಗೆ ಕರ್ದಿಕೊಳ್ತಾರೆ, ಯಾವುದು ನೋಡಲ್ಲ, ಬಂದು ಕೊಡ್ತಾರೆ. ಇವಾಗ ಎಲೆಕ್ಷನ್ ಇರೋರು ಯಾರು ಇದೆಲ್ಲ ಏನು ಕೊಡಲ್ಲ, ಇವರು ಏನು ಇಲ್ಲದೆ ಅವರು ಕೊಡ್ತಾ ಇದ್ದಾರೆ. ಇಂಥವ್ರಿಗೆ ನಾವೆಲ್ಲ ಸಹಾಯ ಮಾಡಬೇಕು. ಅವ್ರು ನಮ್ಗೆ ಸಹಾಯ ಮಾಡ್ತಾಯಿದ್ರೆ ನಾವು ಸಹಾಯ ಮಾಡಬೇಕು. ಇವಾಗ ಇವರು 1,000 ಜನಕ್ಕೆ ರೇಷನ್ ಕೊಡ್ತಾ ಇದ್ದಾರೆ. ನಾವೆಲ್ಲ ಹೆಲ್ಪ್ ಮಾಡೋಕ್ಕೆ ಹೋದರೆ ಇನ್ನೂ ಮುಂದೆ ಇನ್ನೂ ಜಾಸ್ತಿ ಜನಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ಫ್ರೀಯಾಗಿ ನನಗೆ ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ವೋಟ್ ಕಾರ್ಡು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇದು ಹೆಲ್ತ್ ಕಾರ್ಡು ಇವರು ಮಾಡಿಕೊಟ್ಟಿದ್ದಾರೆ. ಬರೀ ಆಫೀಸಲ್ಲಿ ಬಂದು ಮನೆ ಹತ್ರ ಆಟೋನಲ್ಲಿ ಪ್ರಚಾರ ಮಾಡ್ತಾರೆ. ಈ ಥರ ಅವ್ರ ದುಡ್ಡಲ್ಲೇ ಪ್ರಚಾರ ಮಾಡಿ ಎಲ್ಲ ಫ್ರೀಯಾಗಿ ಮಾಡಿಕೊಡ್ತಾರೆ ಅಂದ್ಬಿಟ್ಟು ಎಲ್ಲ ಮಾಡಿಕೊಡ್ತಾರೆ. ಬೇರೆ ಕಡೆ ಹೋದರೆ ಎಷ್ಟೋ ದುಡ್ಡು ತಗೊತಾರೆ, ಇವರೆಲ್ಲ ಫ್ರೀಯಾಗಿ ನಮಗೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಬಡವರಿಗೆ ಎಲ್ಲರಿಗೂ ಸಹಾಯ ಆಗುತ್ತೆ. ಸಮಯ ಕೊಡ್ತಾರೆ ಪಾಪ, ಯಾಕೆ ಅವ್ರ ಮೇಲೆ ಇದು ಗೌರ್ಮೆಂಟ್ ಅವರೇ ಕೊಡ್ತಾರೆ. ತಿಂತೀವಿ ನಾವು 5-6 ವರ್ಷದಿಂದ ತಗೊಂತೀವಿ. ಸ್ವಾಮಿ ಕೊಡ್ತಾರೆ ಅವರು ಪಾಪ. ನಮ್ಮ ಮನೆ ಪಕ್ಕದಲ್ಲೇ ಮನೆ ಕಟ್ಟವ್ರೆ ಇವರು. ಇವಾಗ ಇಲ್ಲೆಲ್ಲ ಜೀವನಲ್ಲೇ ಎಲ್ಲ ಅವರೇ. ನಮ್ಮ ಮಗ ಎಲ್ಲ ಕೆಲಸ ಮಾಡ್ತಾ ಇದ್ರು ಅವ್ರ ಹತ್ರ. ಎಲ್ಲ ಇಡೀ ಪಿಂಚಣಿ ಮಾಡ್ತಾರೆ. 15-16 ವರ್ಷದಿಂದ ರೇಷನ್ ಕೊಡ್ತಾರೆ. ನಮಗೆ ಸ್ವಲ್ಪ ಸಹಾಯ ಮಾಡಬೇಕು. ನಾವು ಬಂದು ತಗೊಂಡು ಹೋಗ್ತಾನೆ ಇದ್ದೀವಿ ರೇಷನ್ನು. ಜನವರಿಗೆ ಕೊಡ್ತಾರೆ, ಕ್ರಿಸ್ಮಸ್ಗೆ. ರಾಷನಲ್ಲಿ ಅಕ್ಕಿ, ಸಕ್ಕರೆ, ಎಣ್ಣೆ, ಉಪ್ಪು, ಒಂದೊಂದು ಟೈಮ್ ಉಪ್ಪು ಇರುತ್ತೆ.
ಸೇಮೆ ಪ್ಯಾಕೆಟು. ಹ್ಞೂ ಎಷ್ಟು ವರ್ಷ ಆಯ್ತು, ಒಂದು 16 ವರ್ಷದಿಂದ ಕೊಡ್ತಾ ಇದ್ದಾರೆ. ನಮಗೆ ಒಳ್ಳೆಯದು, ದೇವ್ರು ಚೆನ್ನಾಗಿಟ್ಟಿರಲಿ ಅವ್ರನ್ನ. ನಮ್ಮಂಥ ಬಡವ್ರಿಗೆ ಅವ್ರು ಹೆಲ್ಪ್ ಮಾಡ್ತಾರೆ ಇಲ್ವಾ, ಅವ್ರು ಚೆನ್ನಾಗಿರ್ಬೇಕು. ಅವ್ರು ಚೆನ್ನಾಗಿದ್ರೆ ನಮಗೆ ಎಲ್ಲರಿಗೂ ಏನೋ ಮಾಡ್ತಾ ಇದ್ದೀರಾ ಸ್ವಾಮಿ. ಬಡವ್ರಿಗಿಂತ ಏನೋ ನೀವು ಚೆನ್ನಾಗಿರ್ಬೇಕು ಸ್ವಾಮಿ ಇರೋ ಗಂಟ, ಅಷ್ಟೇ ನಮ್ಗೆ ಬೇಕಾಗಿರೋದು. ಕಣ್ಣುಗಳು ಅದು ಇದು ಏನು ಕಾಣಂಗಿಲ್ಲ ನಮಗೆ. ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ. ಏನೋ ಚೆನ್ನಾಗಿರ್ರಿ ಸ್ವಾಮಿ. अस्सलाम वालेकुम रहमतुल्लाहि व बरकातहू। आज मैं क्रिश्चियन भाई के वास्ते मैं आज मेरे तरफ से 1000 लोगों को राशन डिस्ट्रीब्यूट करें और भी 10 साल से करें और भी करते रहूंगा। हिंदू मुसलमान क्रिश्चियन सब हमारे भाई की तरह है, हमें भाई की तरह रहेंगे। हम सब हिंदुस्तानी, हिंदुस्तान में भाई की तरह रहेंगे। जैसे हाथी कृष्ण 1000 आदमियों को मेरे तरफ से राशन कीजिए। उसमें आटा, चावल, तेल और नमक के पैकेट, काजू मनेखा और चावल ये पूरा मिला के था एक किट में 1000 किट। ஏழை மக்கள் நல்லா உதவி செய்கிறாரு. போன வருஷத்துலேருந்து நான் வாங்கினுக்கிறேன். போன வருஷமே எனக்கு கண்ணு ஜனத்தில் இடிச்சு கண்ணு போரிங்கில் ஆப்ரேஷன் பண்ணின்னுக்கிறேன் சாமி. மதிவு சரியில்லை. ஏழை மக்களுக்கு ரொம்ப அவர் கோடான கோடி நன்றி. அவரு ஒரு எலெக்ஷன்ல இருக்கிறாங்க, அவங்க கூட உதவி பண்றதுல இவரு உதவி பண்றாரு. எல்லாருக்கும் ரொம்ப உதவியா பண்றாரு. இவ்வளோ வருஷமா எல்லாருக்கும் குத்துன்னுக்கிறாரு, ஒருத்தர் விடாத. எங்க ಕ್ವಾರ್ಟರ್ಸ್ಲೆ ಎಲ್ಲಾರ್ಗೂ ಕೊಡ್ಕರಾರೆ, நல்லா பண்றாரு. ಥ್ಯಾಂಕ್ಸ್ ಹೇಳ್ಬೇಕು. ತುಂಬ ಜನಕ್ಕೆ ಅವ್ರು ಹೆಲ್ಪ್ ಮಾಡ್ತಾರಲ್ಲ, ತುಂಬ ಥ್ಯಾಂಕ್ಸ್ ಅಷ್ಟೇ ಹೇಳ್ಬೇಕು. ಮೇರಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ரொம்ப தேங்க்ஸ் பை, ரொம்ப நன்றி பை. கிச்சன் கொடுத்துக்கிறீங்க, ரொம்ப நன்றி பை. ஹாப்பி கிறிஸ்மஸ் பை. எல்லா இடத்துலையும் நல்லா பண்ணுறாரு இவர். இன்னும் நல்லா பண்ணோன்னு நான் கடவுளை ப்ரேயர் பண்ணுறேன் பை. ಥ್ಯಾಂಕ್ಸ್ ಅಂಕಲ್, ಚೆನ್ನಾಗಿತ್ತು. ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಮೇರಿ ಕ್ರಿಸ್ಮಸ್. ಅನಿ ಬೈ ಅವರು ತುಂಬಾ ಎಲ್ಲಾರ್ಗು ಹೆಲ್ಪ್ ಮಾಡ್ತಾರೆ. ಎಲ್ಲ ಹಬ್ಬಗೂ ಎಲ್ಲಾರ್ಗು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾವ ಇದನ್ನು ನೋಡಲ್ಲ, ಎಲ್ಲಾರ್ಗು ತುಂಬಾ ಹೆಲ್ಪ್ ಮಾಡ್ತಾರೆ. ಅವ್ರು ಖಂಡಿತವಾಗಿ ಗೆಲಿಬೇಕು. ಅವ್ರಿಗೆ ಎಲ್ಲಾರು ಓಟನು ಹಾಕ್ಬೇಕ್ರಿ. ಈ ವರ್ಷ ಇಲ್ಲ, ಎಲ್ಲಾ ವರ್ಷ ಹೆಲ್ಪ್ ಮಾಡ್ತಾರೆ. ಸ್ಕೂಲ್ಗೆ ಹೆಲ್ಪ್ ಮಾಡ್ತಾರೆ, ಎಲ್ಲಾರ್ಗು ಹೆಲ್ಪ್ ಮಾಡ್ತಾರೆ. ಈ ತರ ಯಾವ ಟೈಮು ಎಲ್ಲಾರು ಹೆಲ್ಪ್ ಮಾಡೋರ್ಗೆ ಅವ್ರಿಗೆ ಖಂಡಿತಾಗ್ಲೂ ಅವ್ರಿಗೆ ಓಟ್ ಹಾಕ್ಬೇಕು. ಸ್ಕಾಲರ್ಶಿಪ್ ಎಲ್ಲ ಮಾಡ್ಕೊಡ್ತಾರೆ, ಪಿಂಚನ್ ಹೆಲ್ಪ್ ಮಾಡ್ತಾರೆ, ಮಕ್ಕಳಿಗೆ ದೊಡ್ಡವ್ರಿಗೂ ಹೆಲ್ಪ್ ಮಾಡ್ತಾರೆ. ಆಮೇಲೆ ಏನಾದ್ರೂ ಈ ತರ ಇದು ಹಿಂದೂ ಕ್ರಿಶ್ಚಿಯನ್ಸ್ ಅಂತ ಹಬ್ಬ ಬಂದ್ರೆ ಅದಕ್ಕೂ ಹೆಲ್ಪ್ ಮಾಡ್ತಾರೆ. ಯಾರು ಹಿಂದೂ ಮುಸ್ಲಿಮ್ಸ್ ಅಂತ ಇದು ನೋಡಲ್ಲ, ಅವರು ಎಲ್ಲಾರ್ಗು ಹೆಲ್ಪ್ ಮಾಡ್ತಾರೆ. ಖಂಡಿತವಾಗ್ಲೂ ಅವ್ರಿಗೆ ಗೆಲ್ಲಿಬೇಕು. ಎಲ್ರಿಗೂ ಈ ದಿನದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದೀವಿ. ವಿಶೇಷವಾಗಿ ಈ ದಿನದಲ್ಲಿ ನಮ್ಮ ಸಹೋದರರಾದ ಸಹೋದರರು ಎಲ್ಲರೂ ಸೇರಿ ಈ ಹಬ್ಬವನ್ನು ಆಚರಿಸಿ ವಿಶೇಷವಾಗಿ ಕ್ರೈಸ್ತನ ಮುಖಾಂತರವಾಗಿ ಈ ಹಬ್ಬ ಮುಖಾಂತರವಾಗಿ ಎಲ್ಲರಿಗೂ ಹಂಚುತ್ತಾ ಇರುವಂತ ಪ್ರತಿಯೊಂದು ಕಾರ್ಯಕ್ಕಾಗಿ ದೇವರಿಗೂ ಅವರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. முக்கியமாக இங்க வந்திருக்கிற ஒவ்வொரு சகோதர சகோதரிகளுக்கும் இயேசு கிறிஸ்து நாமத்தினாலே உங்களை வாழ்த்துகிறேன். இந்த நாளிலே ಇವರಿಗೆ ಕೊಡ್ತ ஒரு ಭಾರಂ, ಇವ್ರಿಗೆ ಕೊಟ್ಟಿರುವಂತ ಒಂದು ಭಾರ ಹೇಗಾದ್ರೂ ಕ್ರೈಸ್ತನ ಮುಖಾಂತರವಾಗಿ ಇದನ್ನು ಹಂಚಬೇಕಂತ, ಬಡವರಿಗೆ ಹಂಚಬೇಕಂತ ಹೇಳ್ಬಿಟ್ಟು ಒಂದು ಭಾರವನ್ನು ಕೊಟ್ಟಿದ್ದಕ್ಕಾಗಿ ನಾ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. இவரு கொட்ட ஒரு பாரம். இது போல ஒவ்வொருடைய சகோதரர்கள் முன் வந்தால் உண்மையாக இந்தியாவில் இருக்க ஜனங்கள் மிகவும் பலமுள்ளதாக தைரியமுள்ளவராக காணப்படுவார்கள். ஆகிய அருமையான சகோதரர் இஸ்மவேல் இவர் பேர் அனித்து. இன்னைக்கு இவரு வருஷமாக இந்த எல்லா ஏழை மக்களுக்கும் இந்த மாதிரி தான வகைகளை கொடுக்க வேண்டும் என்று சொல்லி அவங்க எதிர்பார்த்து கொண்டிருக்கிறாங்க. உண்மையா ஆண்டவர் தேவன் தாமே ஆசீர்வதிப்பார். இன்னைக்கு கிறிஸ்து நிமித்தமாக விஷ் ஹாப்பி கிறிஸ்மஸ். எல்லாருக்கும் சுபாஷியಗಳು, எல்லாருக்கும் நன்றி. இந்த மாதிரி எல்லாரும் முன் வரணும். எல்லா முஸ்லிம்களும் எல்லா சகோதர இந்துக்களும் கிறிஸ்தவர்களும் முன் வந்து ஏழை மக்களுக்காக ஏதாவது செய்ய வேண்டும் நினைச்சா ಇಂಡಿಯಾ ಬೇರೆ ಪಕ್ಕமாக ತಿರುಮ. ದೇವರೇ ನಿನ್ನ ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಜೀವನದಲ್ಲೂ ಮನೆಯಲ್ಲೂ ಹುಟ್ಟಬೇಕಾಗಿ ಕೊಡೋಕೆ ಸ್ತೋತ್ರ. ದೇವರೇ ಪ್ರತಿ ವರ್ಷಗಳಾಗಿ ಅನಿ ಅವರ ಸಹೋದರರು ಅವರ ಕುಟುಂಬದವರು ಪ್ರತಿ ವರ್ಷ ಸಾವಿರಾರು ಜನರಿಗೆ ಹಂಚುವಂತ ಪ್ರತಿಯೊಂದು ದಾನಿಕಾರಿಗಳಿಗಾಗಿ ಸ್ತೋತ್ರ. ಅವ್ರ ಕುಟುಂಬನ ಆಶೀರ್ವದಿಸು. ಅವ್ರ ಕುಟುಂಬದಲ್ಲಿಯೂ ಆ ಜೀವನದಲ್ಲಿ ಹುಟ್ಟಬೇಕಾಗಿ ಕೊಡು ನಾವು ಪ್ರಾರ್ಥಿಸ್ತೀವಿ. ನಮ್ಮ ಸಭೆಯವರು ಪ್ರಾರ್ಥಿಸ್ತೀವಿ.
ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡವನಾಗಿ ನಮ್ಮ ತಂದೆಯೇ, ಆಮೇನ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವಿಶ್ ಹ್ಯಾಪಿ ಕ್ರಿಸ್ಮಸ್. ವಿಶ್ ಆಲ್ ಹ್ಯಾಪಿ ಕ್ರಿಸ್ಮಸ್. ಇವತ್ತು ನಾವು ಕ್ರಿಸ್ಮಸ್ ಹಬ್ಬಕ್ಕೆ 1,000 ರೇಷನ್ ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ವಿಶ್ ಹ್ಯಾಪಿ ಆಲ್ ಕ್ರಿಸ್ಮಸ್. ನಾವು ಒಂದೇ ಮನುಷ್ಯ, ಒಂದೇ ನಾವು ಎಲ್ಲ ಜನ ಒಂದೇ. ಅದಕ್ಕೆ ನಾವು 1,000 ಕ್ರಿಸ್ಮಸ್ಗೆ ಹಬ್ಬಕ್ಕೆ 1,000 ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ.